ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆಯಾಗಿ ಇವತ್ತೇನಾಗ್ತಾಯಿದೆ ಅಂದರೆ ಸಾಕಷ್ಟು ಜನಕ್ಕೆ ಈ ಮಂಡಿ ನೋವು ಬರ್ತಾಯಿದೆ. ಸೊ ಮಂಡಿ ನೋವು ಅಂದರೆ ಮೊದಲು ಸುಮಾರು ಒಂದು 55 ವರ್ಷ 60 ವರ್ಷ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿರೋರಿಗೆಲ್ಲ ಬರ್ತಾಯಿತ್ತು. ಸೊ ಈಗಾಗಲ್ಲ, ಈಗ ಒಂದು 40-42 ವರ್ಷವೂ ಆಗಿರಲ್ಲ, ಅಥವಾ ಒಂದು ಸ್ವಲ್ಪ ದೇಹ ತೂಕ ಜಾಸ್ತಿ ಆದರೂ ಕೂಡ ಈ ಮಂಡಿ ನೋವು ಅಂಶ ಕಾಣಿಸ್ಕೊತಾ ಇದೆ. ಸೊ ಭಾಳ ಮುಖ್ಯವಾಗಿ ಈಗ ಏನಾಗ್ತಾಯಿದೆ ಅಂತಂದರೆ ನಮ್ಮ ಶರೀರದಲ್ಲಿ ಈ ಫ್ಲೂಯಿಡ್ ಅಂಶ ಕಡಿಮೆ ಆಗ್ತಿದೆ. ಫ್ಲೂಯಿಡ್ ಅಂದರೆ ಜಿಗುಟು ಅಂತೀವಿ ನೋಡಿ, ಆ ಕಾರ್ಟಿಲೇಜ್ ಅಂತಾರೆ, ಈ ಮೂಳೆಗಳ ಮಧ್ಯೆ ಇರುತ್ತೆ, ಅದು ಎಲ್ಲ ಕಡೆಯೂ ಈ ಲೂಬ್ರಿಕೇಷನ್ ಥರ ವರ್ಕ್ ಮಾಡ್ತಾ ಇರುತ್ತೆ. ಸೊ ಅದು ನಮಗೆ ನಮ್ಮ ಪೂರ್ವಜರು ಆಹಾರದಿಂದನೇ ಅದನ್ನ ಪೂರೈಕೆ ಮಾಡ್ಕೊತಾ ಇದ್ರು. ಉದಾಹರಣೆಗೆ ಹೇಳಬೇಕು ಅಂದರೆ ತುಪ್ಪ ತಿಂತಾಯಿದ್ರು ಚೆನ್ನಾಗಿ, ಮಜ್ಜಿಗೆ, ಹಾಲು, ಮೊಸರು, ಬೆಣ್ಣೆ, ಆಮೇಲೆ ಶುದ್ಧವಾದಂಥ ಗಾಣದೆಣ್ಣೆ, ಈ ಥರದ್ದೆಲ್ಲ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಊಟ ಮಾಡ್ತಾಯಿದ್ರು. ಮತ್ತು ಸುಮಾರು ಒಂದು 30-35 ವರ್ಷ ಕ್ರಾಸ್ ಆದಮೇಲೆ ನಿತ್ಯ ಅವರು ಒಂದು 3-4 ಬಾರಿ ಆದರೂ ಎಲೆ ಅಡಿಕೆ ಸುಣ್ಣ ತಿನ್ನೋರು. ಸುಣ್ಣ ಬಂದ್ಬಿಟ್ಟು ನಿಮ್ಗೇನಾಗುತ್ತೆ, ನ್ಯಾಚುರಲ್ ಕ್ಯಾಲ್ಸಿಯಮ್ಮು. ಸೊ ಈ ನ್ಯಾಚುರಲ್ ಕ್ಯಾಲ್ಸಿಯಮ್ಮು ಹೋಗಿ ಮೂಳೆಗಳಲ್ಲಿ ಸವತಾ ಇದ್ದರೆ ಅದನ್ನು ಸರಿ ಮಾಡ್ತಾಯಿತ್ತು. ಜೊತೆಗೆ ಈ ಎಣ್ಣೆ ಮತ್ತು ಬೆಣ್ಣೆ, ತುಪ್ಪ, ಹಾಲು, ಮೊಸರಲ್ಲಿರ್ತಕ್ಕಂಥ ಮತ್ತು ಎಣ್ಣೆ ಬೀಜಗಳು, ಈ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಕುಶುಬೆ ಆಗಿರ್ಬೋದು, ಅಥವಾ ಈ ಆಗಸೆ, ಆಮೇಲೆ ಗುರೆಳ್ಳು ಅಂತೆಲ್ಲ ಬರ್ತಾವಲ್ವ, ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಹೋಗಿ ನಮಗೆ ಕೀಲುಗಳ ಮಧ್ಯೆ ಈ ಲೂಬ್ರಿಕೇಷನ್ ಕಡಿಮೆ ಆದಾಗ ಸೇರ್ಕೊಳ್ತಾ ಇತ್ತು. ಆವಾಗ ಮಂಡಿ ನೋವು ಇರಲಿಲ್ಲ. ಸೊ ಈಗೇನಾಗ್ತದೆ, ನಾವು ಬಹುಶಃ ಗೊತ್ತಿರೋ ಹಾಗೆ ನಿಮಗೆ ಎಲ್ಲ ರಿಫೈನ್ಡ್ ಆಯಿಲು ಮತ್ತು ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿನ್ನೋದನ್ನ ನಿಲ್ಲಿಸಿಬಿಟ್ಟಿದ್ದೀವಿ. ಶುದ್ಧವಾದ ಗಾಣದೆಣ್ಣೆ ಯೂಸ್ ಮಾಡೋದಿಲ್ಲ, ಕೊಬ್ಬು ಜಾಸ್ತಿ ಆಗುತ್ತೆ, ಹಾಗೆ ಹೇಗೋ ಒಂದು ತಪ್ಪು ಕಲ್ಪನೆಯಿಂದ ನಾವೆಲ್ಲ ಅದನ್ನ ಬಿಟ್ಟಿರೋದ್ರಿಂದ ನಮಗೆ ಈಗ ಈ ಮೂಳೆಗಳ ನೋವು ಮತ್ತು ಮಂಡಿ ನೋವು ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಅದಕ್ಕೆ ಈಗ ಬಂದ್ಬಿಟ್ಟಿದೆ. ನಾನು ಹೇಳಿದೆ ನಿಮಗೆ, ಎಲೆ ಸುಣ್ಣ ತಿನ್ನುವಂಥದ್ದು ಜಿಗಿಟಿನ ಅಂಶ, ಅಂದರೆ ಈ ಜಿಡ್ಡಿನ ಅಂಶ ಚೆನ್ನಾಗಿ ಊಟ ಮಾಡುವಂಥದ್ದು, ಗುಡ್ ಕೊಲೆಸ್ಟ್ರಾಲ್ ಅಂತಾರೆ ಅದಕ್ಕೆ. ಅದನ್ನು ತಿನ್ನೋದ್ರ ಜೊತೆಗೆ ನೀವು ಈಗ ಬಂದಿರೋ ಕಾಯಿಲೆಗೆ ಹೊರಲೇಪನವಾಗಿ ಒಂದು ಪೇಸ್ಟನ್ನು ಹೇಳ್ತೇನೆ, ಅದನ್ನು ಯಾವ ರೀತಿ ಮಾಡಿಕೊಂಡು ನೀವು ಕಟ್ಕೊಂಡು ಹೋದರೆ ಅದನ್ನು ನೀವು ಸರಿ ಮಾಡ್ಕೋಬೋದು ಅಂತ. ಬಹುಶಃ ಸುಮಾರು ಕಡೆ ನೀವು ನೋಡಿರ್ತೀರ, ಇದಕ್ಕೆ ವಜ್ರವಲ್ಲಿ ಅಂತ ಹೇಳ್ತಾರೆ, ಮಂಗರಬಳ್ಳಿ ಅಂತ ಕನ್ನಡದಲ್ಲಿ ಕರೀತಾರೆ. ತುಂಬ ಅದ್ಭುತವಾದಂಥ ರಿಚ್ ಕ್ಯಾಲ್ಸಿಯಂ ಇರ್ತಕ್ಕಂಥ ಮತ್ತು ನೋವು ನಿವಾರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇದು ಸುಮಾರು ಕಾಯಿಲೆಗಳಿಗೆ ಬರ್ತದೆ. ಸೊ ಈ ನೋವಿಗೆ ಹೇಗೆ ಬಳಸ್ಬೋದು ಅಂತ ನೋಡೋಣ. ಇದಕ್ಕೆ ತುಂಬ ಅದ್ಭುತ, ಇದು ಮೂಳೆಗಳನ್ನು ಸವಿತವನ್ನಾಗಿರ್ಬೋದು, ಮೂಳೆ ನೋವನ್ನೆಲ್ಲ ಸರಿ ಮಾಡುವಂಥ ಶಕ್ತಿ. ಹಾಗೆ ಇದಕ್ಕೆ ಹಳ್ಳಿಗಳ ಕಡೆ ಕಸಬರಿಕೆ ಸೊಪ್ಪು ಅಂತಾರೆ, ಇನ್ನು ಗ್ರಾಂಥಿಕ ಭಾಷೆಯಲ್ಲಿ ಅಂದೂರು ಸೊಪ್ಪು ಅಂತಾರೆ ಇದಕ್ಕೆ. ಸೊ ಅಂದೂರು ಸೊಪ್ಪನ್ನ ಏನು ಮಾಡಬೇಕಂದ್ರೆ ಒಂದು 2 ಒಳಮುಷ್ಟಿ ಎಲೆನ ಬಿಡಿಸ್ಕೋಬೇಕಿದ್ನ. ಸೊ ಇದು ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಪೀಟ್ ಅಂದ್ಕೊಳ್ಳಿ, ಅರ್ಧ ಪೀಟ್ ಅಷ್ಟನ್ನ ಬಿಟ್ಕೊಂಡು 2 ಚೆನ್ನಾಗಿ ಅರಿಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಎಳ್ಳೆಣ್ಣೆಯಲ್ಲಿ ಹಾಕ್ಬೇಕು ಅದನ್ನ. ಮತ್ತು ಅದಕ್ಕೊಂದು ಚಮಚ ತುಪ್ಪ ಹಾಕಿದರೆ ಅಥವಾ ಜೇನುತುಪ್ಪ ಹಾಕಿದರೆ ತುಂಬ ಒಳ್ಳೆಯದು. ತುಪ್ಪ ಹಾಕೋದು ಉದ್ದೇಶ ಬಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಉರಿ ಬರತಕ್ಕಂಥ ಕಂಟೆಂಟ್ ಇರೋದ್ರಿಂದ ತುಪ್ಪ ಅದನ್ನು ಒಡೆದಾಗ್ತದೆ. ಸೊ ಚೆನ್ನಾಗಿ ಒಂದು ಚಮಚದಷ್ಟು ತುಪ್ಪ ಮತ್ತು ಇದೊಂದು ಒಳ ಹಿಡಿ, 1-2 ಒಳ ಹಿಡಿ, ಇದೊಂದು ಅರ್ಧ ಪೀಟಷ್ಟು ಹಾಕಿ ಚೆನ್ನಾಗಿ ಒಂದು ಕಲ್ಲಲ್ಲಿ ಅರಿದ್ಬಿಟ್ಟು ಒಂದು ಬಟ್ಟೆ ಮೇಲೆ ಲೇಪನ ಮಾಡಬೇಕು. ಅದನ್ನ ಲೇಪನ ಮಾಡಿ ರಾತ್ರಿ ಮಲಗಬೇಕಾದ್ರೆ ಕ್ಲೀನಾಗಿ ಆ ಮಂಡಿ ಕಟ್ಕೋಬೇಕು. ಎಲ್ಲಿ ನೋವಿರುತ್ತಲ್ವ 2 ಕಡೆ ಇದ್ದರೆ 2 ಬಟ್ಟೆ ಮಾಡ್ಕೋಬೇಕು. ಅಂದರೆ ಒಂದು ಬಟ್ಟೆಗೆ ಕ್ಲೀನಾಗಿ ಇದನ್ನು ಈ ಪೇಸ್ಟ್ನ ಲೇಪನ ಮಾಡಿ ಆ ಬಟ್ಟೆನ ಕ್ಲೀನಾಗಿ ಕಟ್ಕೊಂಡು ರಾತ್ರಿ ಮಲ್ಲಿಗೆ ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡು ಅದ್ರ ಮೇಲೆ ನೀವು ಸ್ವಲ್ಪ ಎಣ್ಣೆ, ಯಾವುದಾದ್ರು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ಹಾಕ್ತಾ ಬಂದರೆ ಏನಾಗುತ್ತೆ ಅಂದರೆ ಮಂಡಿ ನೋವು ದಿನೇ ಕಡಿಮೆ ಆಗ್ತಾ ಬರ್ತದೆ. ಇದು ಒಂದೇ ದಿನಕ್ಕೆ ಆಗುವಂಥದ್ದಲ್ಲ, ಯಾಕಂದರೆ ಒಂದೇ ದಿನಕ್ಕೆ ಆಗುವಂಥದ್ದು ಅದು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸಹಜವಾಗಿ. ಇದು ಒಂದು ಸುಮಾರು ಒಂದು 21 ದಿನ, ಕೆಲವರಿಗೆ ಒಂದು 48 ದಿನ, ಕೆಲವ್ರಿಗೆ 1 ತಿಂಗಳು, ಹಾಗೆ ಮಂಡಿ ನೋವು ಕಡಿಮೆ ಆಗೋರಿಗೆ ನೀವು ಮಾಡ್ತಾ ಬರ್ಬೋದು. ಇದು ಒಂದು ಭಾಗ. ಇನ್ನು ಒಳಗಡೆ ಸೇವನೆ ಮಾಡುವಂಥದ್ದು ಕ್ಯಾಲ್ಸಿಯಂ ರಿಚ್ ಫುಡ್ಡು, ಇದು 2ನೇ ಭಾಗ. ಅವೆರಡೂ ಮಾಡಿಕೊಂಡು ನಿಮ್ಮ ಮಂಡಿ ನೋವನ್ನು ನೀವು ಸರಿ ಮಾಡ್ಕೋಬೋದು. ಇದು ಒಂದು ಭಾಗ. ಆದರೆ ನೆಕ್ಸ್ಟು ಬಂದು ನಿಮಗೆ ಈಗ ಮಂಡಿ ನೋವು ತುಂಬ ದಿನದಿಂದ ಇದೆ, ಮೂಳೆಗಳಲ್ಲಿ ಕಟ ಶಬ್ದ ಬರ್ತಾ ಇದೆ. ಅದು ಈ ಥರದ್ದೆಲ್ಲ ನಾವು ಮಾಡಿಕೊಂಡ್ರೂ ಮತ್ತು ಅದು ಗುಣ ಆಗಿಲ್ಲ ಅಂತ ಅನ್ನೋರು ಕೂಡ ಈ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ. ಮಂಡಿ ನೋವಿಗೆ ಇದಕ್ಕೆ ಈ ಒಂದು ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರೋ ತೈಲ ಇರುತ್ತೆ. ಯಾಕಂದರೆ ದಿನ ಪೇಸ್ಟ್ ಮಾಡಿಕೊಡೋಕ್ಕಾಗಲ್ಲ, ನಮಗೆ ದೂರ ಇರ್ತದೆ, ಬರೋಕ್ಕಾಗಲ್ಲ ನಿಮಗೆ. ತೈಲ, ಇದ್ರ ಜೊತೆಗೆ ನಾವು ಎಲೆಹುರಿ ಸೊಪ್ಪು ಅಂತ ಹಾಕ್ತೇವೆ, ಅತಿಬಲ, ಆಮೇಲೆ ಭೀಮನ ಕಡ್ಡಿ, ಸುಮಾರು ಒಂದು 10-15 ಥರದ ಗಿಡಮೂಲಿಕೆಗಳು ಹಾಕಿ ಒಂದು ತೈಲ ಮಾಡ್ತೇವೆ. ಜೊತೆಗೆ ನಿಮಗೆ ಹೊಟ್ಟೆ ಒಳಗಡೆ ತೊಗೊಳಕ್ಕೆ ವಾತನಾಶಕಗಳ ಔಷಧಿ ಇರ್ತದೆ, ಮೂಳೆಗಳಿಗೆ ಬಲ ಬರೋಕ್ಕೆ ಔಷಧಿ ಇರ್ತದೆ, ಎಲ್ಲ ಮನೆ ಮದ್ದುಗಳು ಕೂಡ ಕೆಲವಿರ್ತವೆ. ಅದನ್ನೆಲ್ಲ ಮಾಡಿಕೊಂಡು ನೀವು ಮಂಡಿ ನೋವಿನಿಂದ ಸಂಪೂರ್ಣವಾಗಿ ಆಚೆ ಬರ್ಬೋದು. ಸ್ನೇಹಿತರೆ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ, ಸುಮಾರು ಜನ ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಹೆಚ್ಚು ಜನರು ಶೇರ್ ಮಾಡಿ. ಮತ್ತು ನಿಮ್ಗೇನಾದ್ರು ಔಷಧಿ ಅವಶ್ಯಕತೆ ಇದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಫೋನ್ ಕರೆ ಮೂಲಕ ವಿಚಾರ ತಿಳ್ಕೊಂಡು ನೀವು ಈ ವಿಡಿಯೋನ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.